ಎಲ್ಲ ಹೇಳಿದ್ದು ಬೆಳಗಾವಿ ಸೆಷನ್ ಅಲ್ಲಿ ಮಾತಾಡಿದ್ರು, ನಾವು ಎದುರು ನೋಡ್ತಿದ್ದು. ನೀವು ಯಾವಾಗ ಪ್ಲೇಸ್ ಮಾಡ್ತೀರಿ? ಯಾಕಂದ್ರೆ ನೀವೇ ಸಿಗಾಕೊಳ್ಳೋದು. ನೀವು ಮಾಡಿರೋದು ಹೊರ್ತು ದಯವಿಟ್ಟು ಇದ್ರ ಬಗ್ಗೆ ನಾನು ಈ ಮಾತ್ರೆಗೆ ಬೇಕಾದ್ರೆ ಪ್ಲೇಸ್ ಮಾಡಿ. ಇಲ್ಲ ಅಧ್ಯಕ್ಷರೇ, ದಯವಿಟ್ಟು ಸ್ವಾಮಿ ಪ್ಲೇಸ್ ಮಾಡಿ. ನಾವ್ ಎದುರು ನೋಡ್ತಾ ಇದ್ದೀವಿ. ಪ್ಲೇಸ್ ಮಾಡಿ ಅಂತ ಹೇಳಿದ್ರಿ, ಅವ್ರು ಹೇಳ್ತಾರೆ ಕೂತ್ಕೊಳ್ಳಿ. ಈಗ ಹೇಳಿದ್ರು ಹೊತ್ತು ಮಾಡ್ಲಿಲ್ವಲ್ಲ ಸಭಾಧ್ಯಕ್ಷರೇ? ಆಯ್ತು, ಅಳಂದ ವಿಚಾರದಲ್ಲಿ ನೀವು ಮಾತಾಡ್ತೀರಿ. ಇವರು ಸಂಪೂರ್ಣ ಅಫಿಷಿಯಲ್ ಮಿಷನ್ ಸಭಾಧ್ಯಕ್ಷರೇ ಎಲ್ಲಾಯ್ತು. ಇವ್ರು ಯಾವ ರೀತಿ ದುರ್ಬಳಕೆಯನ್ನು ಮಾಡಿದ್ದಾರೆ ಅನ್ನೋದನ್ನ ನಾವು ಎದುರು ನೋಡ್ತಾ ಇದೀವಿ ಸ್ವಾಮಿ. ಯಾವ ತಿರ್ತೀರ ಅಂತ ನಾವು ನೋಡ್ತಾ ಇದೀವಿ. ಬಗ್ಗೆ ಸೀಮಿತವಾಗಿ ಮಾತಾಡಿ. ಏನ್ ಮಾತಾಡ್ಬೇಕಾಗಿದೆ? ನೀವ್ ಹೇಳಿದ್ರಲ್ಲ ರಿಪೋರ್ಟ್. ನಾನು ಸಭಾಧ್ಯಕ್ಷರೇ ಆಯ್ತು. ಈಗ ವಿಚಾರದಲ್ಲಿ ವೋಟ್ ಚೋರಿ ಬಗ್ಗೆ ಮಾತಾಡಿದ್ದಾರೆ. ಇವರು ವೋಟ್ ಚೋರಿ ಬಗ್ಗೆ ಇವರು ಬೆಳಗಾಂ ಸದನದಲ್ಲಿ ವೋಟ್ ಚೋರಿ ಆಗಿದೆ ಮಂಡಿಸ್ತೀನಿ ಸದನದಲ್ಲಿ ಅಂತ ಈಗ ಎಷ್ಟು ದಿನ ಆಗಿದೆ ಸಭಾಧ್ಯಕ್ಷರು? ಎಷ್ಟು ದಿನ ಆಗಿದೆ? ಮುಗಿಸಿಲ್ಲ. ಎಷ್ಟು ದಿನ ಆಗಿದೆ ಮಂಡಿಸಿ? ಆಯ್ತು ಸರ್. ಈಗ ಅವ್ರು ಬಹುಶಃ ಪೇಪರ್ ಓದಲ್ಲ ಅಥವಾ ಅವ್ರಿಗೆ ಮಾಹಿತಿ ಕೊರತೆ ಇರಬಹುದು. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ ಡಾಕ್ಟರ್ ಸಾಹೇಬ್ರೆ. ಗೊತ್ತಾ ಸರ್? ಬಿಜೆಪಿಯ ಕ್ಯಾಂಡಿಡೇಟ್ಸ್, ಬಿಜೆಪಿ ಅವರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ತಮಗೆ ಮಾಹಿತಿ ಕೊಡ್ತಾ ಇದ್ರೆ ಗೊತ್ತಿದೆ ಅಲ್ಲ ತಮಗೆ? 22,000 ಅವ್ರ ಪಕ್ಷದವರೇ ಸದನದಲ್ಲಿ ವರದಿಡಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಬರುತ್ತೆ ವರದಿಡಿ ಮಾತಾಡೋಣ. ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಮೆಕ್ಯಾನಿಸಮ್ ನಿಮ್ಮ ಎಲೆಕ್ಷನ್ ವ್ಯವಸ್ಥೆ ಆಗಿರೋದು ಸ್ವಾಮಿ. ಹೇಗೆ ಗೆದ್ದಿದ್ದೀರಾ ಅಂತ ಗೊತ್ತಾಗುತ್ತೆ. ಚುನಾವಣೆ ಯಾವ ರೀತಿ ನಡೆಸ್ತೀರಾ, ಚುನಾವಣೆ ಯಾವ ರೀತಿ ನೀವು ಮಾಡ್ತೀರಾ ಅನ್ನೋದು ಪ್ರತಿಯೊಬ್ಬರಿಗೂ ಬಯಲಾಗುತ್ತೆ. ಅಧ್ಯಕ್ಷರೇ, ಈಗ ಅವ್ರ ಹಳದ ಬಗ್ಗೆ ಅಷ್ಟು ವಿಶ್ವಾಸದಿಂದ ಹೇಳಿದ್ರಲ್ಲ, ಅವ್ರು ಬಹಳ ಸಾಚರು ಅಂತ, ಅದಕ್ಕೆ ನಾನು ಹೇಳ್ತಾ ಇದ್ದೆ. ಬಿಜೆಪಿ ಜಿಲ್ಲಾ ಪಂಚಾಯತ್ ಅದ್ ತಿಳ್ಕೊಳ್ಳಿ. ಆದ್ರಿಂದ ಆದ್ರೆ ಹೆಚ್ಚು ಹೋಗ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಆದ್ರೆ ಅವ್ರು ಹೇಳ್ತಾ ಇದ್ದಂಗೆ CCTV ಫುಟೇಜ್ ನ ಇರೇಜ್ ಮಾಡಿ ಅಂತ 45 ಡೇಸ್ ಇರ್ಲಿಲ್ಲ, 1 ವರ್ಷದ ತನಕ ಇರ್ತಾ ಇತ್ತು. ಅವ್ರದ್ದು ಅದೇ ಸುಳ್ಳು ನಿಜ ಆಗುತ್ತೆ ಅಧ್ಯಕ್ಷರೇ. ಆಯ್ತು, ಅವೆಲ್ಲ ಹೇಳಕ್ ಹೋಗೋದಿಲ್ಲ ಅಧ್ಯಕ್ಷರೇ. ನಾವು ಹೇಳ್ತಾ ಇರೋದು ಇಷ್ಟೇ, ಯಾವ ಸಂಸ್ಥೆಗಳಿಂದ ನಮ್ಗೆ ರಕ್ಷಣೆ ಸಿಗ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಆ ಸಂಸ್ಥೆಗಳಿಂದ ಆ ಕೆಲಸ ಆಗ್ತಾ ಇಲ್ಲ. ಈಗ ಎಕ್ಸಾಂಪಲ್ ಅಧ್ಯಕ್ಷರೇ, ಸಂವಿಧಾನದಲ್ಲಿ ತಿದ್ದುಪಡಿ ತಂದಿದ್ದಾರೆ. ಏನಂತ ತಂದಿದ್ದಾರೆ? ದ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಮೇಲೆ ಏನು ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಹಾಗೆ ಮಾಡ್ತಾ ಇದ್ದಾರೆ. ರಿಜ್ವಾನ್ ಹೇಳ್ದಂಗೆ